ಅನೇಕರು ನರಕ ಅನ್ನೋದೆಲ್ಲ ಇಲ್ಲ, ಅದು ಕಲ್ಪನೆ ಅಷ್ಟೇ, ಈ ಲೋಕದಲ್ಲಿ ಕಷ್ಟ ಅನುಭವಿಸ್ತಾ ಬದುಕಿದ್ರೆ ಅದೇ ನರಕ, ಈ ಲೋಕದಲ್ಲಿ ಅನುಭವಿಸೋ ಕಷ್ಟಕ್ಕಿಂತ ದೊಡ್ಡ ನರಕ ಯಾವುದಿದೆ ಅಂತ ಹೇಳ್ತಾರೆ. ಆದರೆ ಬೈಬಲ್ ಪ್ರಕಾರ ನರಕ ಅನ್ನೋದು ನಿಜ. ನರಕ ಇದೆ ಅಂತ ಬೈಬಲ್ ಸ್ಪಷ್ಟವಾಗಿ ಹೇಳುತ್ತೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅನೇಕ ಸಾರಿ ನರಕದ ಬಗ್ಗೆ ಮಾತಾಡ್ತಾರೆ. ಅವರು ಮಾಡಿದ ಪರ್ವತ ಪ್ರಸಂಗದಲ್ಲೇನೆ 2 ಸಾರಿ ನರಕದ ಬಗ್ಗೆ ಮಾತಾಡ್ತಾರೆ. ಮತ್ತಾಯ 5:22, 5:29-30ರಲ್ಲಿ. ಅಲ್ಲದೆ ಮತ್ತಾಯ 10:28, 13:42, 13:49 ಹೀಗೆ ಇನ್ನೂ ಅನೇಕ ಸ್ಥಳಗಳಲ್ಲಿ ಅವರು ನರಕದ ಬಗ್ಗೆ ಮಾತಾಡ್ತಾರೆ. ಬೈಬಲ್ ಪ್ರಕಾರ ನರಕ ಅನ್ನೋದು ನಿಜ. ನರಕವನ್ನ ಸೃಷ್ಟಿಸಿದ್ದು ಯಾರು? ನರಕವನ್ನು ಸೃಷ್ಟಿಸಿದ್ದು ದೇವರೇನೆ. ಎಲ್ಲವನ್ನು ಸೃಷ್ಟಿಸಿದ್ದು ದೇವರೇ. ದೇವರು ಎಲ್ಲವನ್ನು ಸೃಷ್ಟಿಸಿದ್ರು ಅಂತ ಹೇಳುವಾಗ ಅದರಲ್ಲಿ ನರಕ ಕೂಡ ಸೇರಿದೆ. ಕೊಲೊಸೆ 1:16ರಲ್ಲಿ ಭೂಪರಲೋಕಗಳಲ್ಲಿರುವ ದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು ಅಂತ ಬರೆಯಲ್ಪಟ್ಟಿದೆ. ಸರ್ವವು ಅಂತ ಹೇಳುವಾಗ ಅದರಲ್ಲಿ ನರಕ ಕೂಡ ಒಂದು. ದೇವರು ನರಕವನ್ನು ಸೃಷ್ಟಿಸಿದ್ದು ಏಕೆ? ದೇವರು ನರಕವನ್ನು ಸೃಷ್ಟಿಸಿದ್ದು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಪಾಪ ಮಾಡಿ ಬಿದ್ದು ಹೋದ ದೇವದೂತರುಗಳನ್ನ ದಂಡಿಸುವುದಕ್ಕೆ. ಮತ್ತಾಯ 25:41ರಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ ಅಂತ ಹೇಳ್ತಾರೆ. ಅಲ್ಲಿ ನರಕ ಯಾರಿಗಾಗಿ ಮಾಡಲ್ಪಟ್ಟಿತ್ತು ಅನ್ನೋದನ್ನ ನೋಡ್ಬೋದು. ಪಿಶಾಚನಿಗೂ ಅಂದ್ರೆ ಸೈತಾನನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿ ಅಂತ ಯೇಸು ಕ್ರಿಸ್ತನು ಹೇಳ್ತಾರೆ. ಆಗ ನರಕ ಸೈತಾನನಿಗೂ ಅವನ ದೂತರಿಗೂ ಉಂಟು ಮಾಡಲ್ಪಟ್ಟಿದ್ದು ಅನ್ನೋದು ಗೊತ್ತಾಗುತ್ತೆ. ನರಕ ಮನುಷ್ಯನಿಗಾಗಿ ಅಲ್ಲ. ನರಕವನ್ನ ದೇವರು ಸೈತಾನನಿಗೂ ಅವನ ದೂತರಿಗೂ ಉಂಟು ಮಾಡಿದ್ರು, ಆದರೆ ಮನುಷ್ಯರಿಗಾಗಿ ಅಂತ ಅಲ್ಲ. ಆದರೆ ಕೊನೆಗೆ ಮನುಷ್ಯರು ಸಹ ಅದೇ ನರಕಕ್ಕೆ ಗುರಿಯಾಗುವ ಪರಿಸ್ಥಿತಿ ಬಂತು. ಕಾರಣ ಏನೆಂದರೆ ಮನುಷ್ಯರು ಸಹ ಸೈತಾನನು ಮತ್ತು ಅವನ ದೂತರ ತರ ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಪಾಪವನ್ನು ಮಾಡಿ ಕೆಟ್ಟು ಹೋದ್ರಿಂದ ದೇವರು ಮನುಷ್ಯರನ್ನು ಅದೇ ನರಕಕ್ಕೆ ಗುರಿ ಮಾಡಿದ್ರು. ನರಕ ಎಲ್ಲಿದೆ? ಕೆಲವರು ನರಕ ಭೂಮಿ ಒಳಗಿದೆ ಅಂತ ಹೇಳ್ತಾರೆ. ಕೆಲವರು ನರಕ ಭೂಮಿ ಒಳಗಿಲ್ಲ, ಆದರೆ ಈ ಅಂತರಿಕ್ಷ ತುಂಬಾ ದೊಡ್ಡದು, ಈ ವಿಶಾಲ ಅಂತರಿಕ್ಷದಲ್ಲಿ ಎಲ್ಲೋ ಒಂದು ಕಡೆ ದೇವರು ನರಕ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ನರಕ ಭೂಮಿ ಒಳಗಾದ್ರೂ ಇರಲಿ, ಅಂತರಿಕ್ಷದಲ್ಲಿ ಎಲ್ಲೋ ಒಂದು ಕಡೆನಾದ್ರೂ ಇರಲಿ, ನರಕ ಎಲ್ಲಿದೆ ಅನ್ನೋದು ಮುಖ್ಯ ಅಲ್ಲ. ಆದ್ರೆ ನರಕ ಇದೆ, ಅದು ಮುಖ್ಯ. ಈ ಸ್ಕ್ರೀನ್ ಮೇಲಿನ ಲಿಂಕ್ ಕ್ಲಿಕ್ ಮಾಡಿ ಪೂರ್ಣ ಸಂದೇಶವನ್ನು ವೀಕ್ಷಿಸಿ.